ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ದೇವಗುರು ಬೃಹಸ್ಪತಿ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಜೂನ್ನಿಂದ 5 ತಿಂಗಳ ಕಾಲ ಮುಖ್ಯವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ, ಅಂದರೆ ತಾನು ಉಚ್ಚಸ್ಥಾನವು ಎಕ್ಸ್ಟ್ರಾಕ್ಟೇಷನ್ ಆಗುವಂತಹ ಅಧಿಕ ಬಲವಂತನಾಗುವಂತಹ ಈ ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ 12 ರಾಶಿಗಳಿಗೆ ಯಾವ ರೀತಿಯ ಅನುಕೂಲ ಫಲಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ದೀರ್ಘ ಸಂಚಾರ ಗ್ರಹಗಳಲ್ಲಿ ಗುರುವಿಗೆ, ದೇವಗುರು ಬೃಹಸ್ಪತಿಗೆ ಅದ್ಭುತವಾಗಿರುವಂತಹ ಒಂದು ಶಕ್ತಿ ನೀಡುವಂತಹ, ಪ್ರಭಾವವನ್ನು ನೀಡುವಂತಹ, ಫಲಗಳನ್ನು ನೀಡುವಂತಹ ಒಂದು ಅದ್ಭುತವಾಗಿರುವಂತಹ ದೈವಿಕ ಶಕ್ತಿ ಗುರುವಿನ ಬಲದಿಂದ ಪ್ರತಿಯೊಬ್ಬ ಜಾತಕರು ಕೂಡ ಪಡ್ಕೊಳ್ತಾ ಇರ್ತಾರೆ. ಮುಖ್ಯವಾಗಿ ಕಟಕ ರಾಶಿ ಅನ್ನೋದು ಉಚ್ಚಸ್ಥಾನ, ಗುರುವಿಗೆ ಉಚ್ಚಸ್ಥಾನ ಆಗಿರೋದ್ರಿಂದ ಇದು ಬಹಳಷ್ಟು ಪ್ರಭಾವವನ್ನು ಈ 5 ತಿಂಗಳ ಕಾಲ, ಜೂನಿಂದ ಅಕ್ಟೋಬರ್ 31ರವರೆಗೆ ಈ 5 ತಿಂಗಳ ಕಾಲ 12 ರಾಶಿಗಳ ಮೇಲೆ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಶುಭ ಫಲಗಳನ್ನು, ಕೆಲವೊಂದು ರಾಶಿಗಳಿಗೆ ಕೆಲವೊಂದು ರಾಶಿಗಳಂತ ನೋಡಿದಾಗ ನಾವು ಪರ್ಟಿಕ್ಯುಲರ್ ಆಗಿ ಈ ಮಧ್ಯಸ್ಥ ಫಲಗಳನ್ನು, ಮತ್ತಷ್ಟು ರಾಶಿಗಳಿಗೆ ಈ ಅಧಮ ಫಲಗಳನ್ನು, ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಈ 5 ತಿಂಗಳ ಅವಧಿಯಲ್ಲಿ. ಮುಖ್ಯವಾಗಿ ಗುರುಬಲ ಅನ್ನೋದು ಪ್ರತಿಯೊಬ್ಬರ ಜಾತಕದಲ್ಲಿ ಇದು ಇರಲೇಬೇಕಾಗಿರುವಂತಹ ಅಥವಾ ಪಡೆಯಲೇಬೇಕಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ದೈವ ಬಲ, ಅದೃಷ್ಟ ಬಲ ಗುರುಬಲದಿಂದ ನಾವು ಪಡೆಯಬಹುದು. ಮುಖ್ಯವಾಗಿ ದೇವಗುರು ಬೃಹಸ್ಪತಿಯಿಂದ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ಕೆಲವೊಂದು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲೇಬೇಕು, ಶುಭ ಕಾರ್ಯಗಳ ನಿರ್ವಹಣೆಗೆ ಬೇಕಾಗಿರುವಂತಹ ಬಲವನ್ನು ನೀಡುವಂತಹ ಶಕ್ತಿ ಮತ್ತು ಉತ್ತಮ ರೀತಿಯಲ್ಲಿ ಆದಾಯವನ್ನು ಪಡೆಯುವಂತಹ ಸಂದರ್ಭಗಳು, ಉದ್ಯೋಗವನ್ನು ಪಡೆಯುವಂತಹ ಸಂದರ್ಭಗಳು ಇತ್ಯಾದಿ ವಿಷಯಗಳಿಂದ ದೇವಗುರು ಬೃಹಸ್ಪತಿ ತನ್ನ ಕಾರಕತ್ವದಿಂದ ತನಗಿರುವಂತಹ ದಿವ್ಯ ದೃಷ್ಟಿಯಿಂದ, 4 ಪ್ರಧಾನ ದೃಷ್ಟಿಗಳಿಂದ ತಾನಿರುವಂತಹ ಸ್ಥಳದಿಂದ ಈ ಪ್ರತ್ಯೇಕವಾಗಿರುವಂತಹ ಫಲಿತಾಂಶಗಳನ್ನು ಕೊಡ್ತಾ ಇರ್ತಾರೆ. ಆಲ್ಮೋಸ್ಟ್ ಈ ಉಚ್ಚಸ್ಥಿತಿ ಅಂದರೆ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಉಚ್ಚಸ್ಥಾನವನ್ನು ಪಡೆಯುವಂಥದ್ದು. ಮುಖ್ಯವಾಗಿ ಈ ಉಚ್ಚಸ್ಥಾನವನ್ನು ಪಡೆಯುವಂತಹ ಸಂದರ್ಭ ನಾವು ಇದು ಆಲ್ಮೋಸ್ಟ್ 2014ರಲ್ಲಿ ನಡೆದಿತ್ತು. ಈಗ ಮತ್ತೆ ಅಗೈನ್ 12 ವರ್ಷಗಳ ನಂತರ 2026ನೇ ವರ್ಷದಲ್ಲಿ ನಾವು ಈ ರೀತಿ ವಿಷಯವನ್ನು ನೋಡ್ತಾ ಇದ್ದೀವಿ. ಈಗ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾವ ರಾಶಿಗೆ ಯಾವ ರೀತಿ ಅನುಕೂಲ ಫಲಗಳಿರುತ್ತೆ? ತನ್ನದೇ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ಲಗ್ನಾಧಿಪತಿ, ಅಂದರೆ ರಾಶ್ಯಾಧಿಪತಿ ಮತ್ತು ದಶಮಾಧಿಪತಿ, ಉದ್ಯೋಗಾಧಿಪತಿಯಾಗಿರುತ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಮೀನರಾಶಿಯವರು ಲಗ್ನದಲ್ಲೇ ಶನಿ ಪರಮಾತ್ಮ ಇರುತ್ತಾ ಅನೇಕ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಹಣಕಾಸಿನ ತೊಂದರೆಗಳಾಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರಬಹುದು, ಅವಮಾನಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ತುಂಬ ಮಾನಸಿಕವಾಗಿ ಕುಗ್ಗಿ ಸೋತೋಗಿರುವಂತಹ ಈ ಮೀನರಾಶಿ ಜಾತಕರಿಗೆ ಈಗ ಬದಲಾಗ್ತಾ ಇರುವಂತಹ ರಾಶ್ಯಾಧಿಪ, ಅದೇ ಲಗ್ನಾಧಿಪತಿ ಮತ್ತು ದಶಮಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಯಾವ ಪವಾಡವನ್ನು ಮಾಡ್ತಾ ಇದ್ದಾರೆ ಮೀನರಾಶಿಯವರ ಜೀವನದಲ್ಲಿ ಅಂತ ನೋಡುವುದಾದರೆ, ಇದೊಂದು ಈ ಮೀನರಾಶಿಯವರ ಜೀವನವನ್ನು ಒಂದು ರೀತಿ ಬದಲಾಯಿಸುವಂತಹ, ಜೀವನ ಗತಿಯನ್ನೇ ಬದಲಾಯಿಸುವಂತಹ ಒಂದು ಅದ್ಭುತವಾಗಿರುವಂತಹ ಬದಲಾವಣೆಯನ್ನು, ಪಾಸಿಟಿವ್ ಚೇಂಜಸ್ನ ಒಂದು ರೀತಿ ಗೇಮ್ ಚೇಂಜಿಂಗ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಆ ರೀತಿ ಒಂದು ಪರಿವರ್ತನೆಯನ್ನು ತರುವಂತಹ ಒಂದು ಅದ್ಭುತವಾಗಿರುವಂತಹ ಸ್ಥಾನ ಈ ಗುರು ಬದಲಾವಣೆ ಅಂತ ನಾವು ಹೇಳಬಹುದು. ಯಾಕಂದರೆ ಈಗ ಮೀನರಾಶಿಗೆ ಅತ್ಯಧಿಕವಾಗಿ ಯೋಗವನ್ನು ನೀಡುವಂತಹ ದೇವಗುರು ಬೃಹಸ್ಪತಿ, ರಾಜಯೋಗವನ್ನು ನೀಡುವಂತಹ ದೇವಗುರು ಬೃಹಸ್ಪತಿ ಉಚ್ಚಸ್ಥಾನದಲ್ಲಿ ಇಲ್ಲಿಯವರೆಗೂ 4ಥ ಸ್ಥಾನದಲ್ಲಿದ್ದು ಅಷ್ಟು ಫಲಕಾರಿಯಾಗಿರುವ ಇಲ್ಲದೇ ಇರುವಂತಹ ದೇವಗುರು ಬೃಹಸ್ಪತಿ
ಈಗ ಪಂಚಮ ಸ್ಥಾನ ಅಂದರೆ ಲಕ್ಷ್ಮೀ ಸ್ಥಾನ, ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ, ನಮ್ಮಲ್ಲಿರುವಂತಹ ಸೃಜನಾತ್ಮಕ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತಹ ಸ್ಥಾನ ಆಗಿರೋದರಿಂದ ಮುಖ್ಯವಾಗಿ ಇಂತಹ ಸ್ಥಾನದಲ್ಲಿ ಈ ದೇವಗುರು ಬೃಹಸ್ಪತಿ ಉಚ್ಚ ಸ್ಥಿತಿಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಧಿಕ ಬಲವಂತರಾಗಿರುವಂತಹ ದೇವಗುರು ಬೃಹಸ್ಪತಿ ಮೀನರಾಶಿಯವರಿಗೆ ಈ 5 ಮಾಸಗಳಲ್ಲಿ ಇವರ ಜೀವನ ಗತಿಯನ್ನೇ ಅಥವಾ ಈ ಇಂದಿನ ದಿನಗಳಿಂದ ಪಟ್ಟಿರುವಂತಹ ನೋವುಗಳಿಂದ ಈ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಹಾಕಲು ದೇವಗುರು ಬೃಹಸ್ಪತಿ ಮೀನರಾಶಿಯವರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಈ 5 ತಿಂಗಳ ಕಾಲ. ಇಲ್ಲಿಯವರೆಗೆ ಹಣಕಾಸಿನ ತೊಂದರೆಗಳು, ಜನ್ಮದಲ್ಲೇ ಶನಿ ಪರಮಾತ್ಮ ಇರೋದರಿಂದ ಎಲ್ಲ ರೀತಿಯಲ್ಲಿ ಇವರಿಗೆ ಅನುಕೂಲ ಸ್ಥಿತಿ ಇಲ್ಲ. ಮುಖ್ಯವಾಗಿ ಈ ಪರ್ಟಿಕ್ಯುಲರಾಗಿ ವ್ಯಯಸ್ಥಾನದಲ್ಲಿ ರಾಹು ಇರೋದರಿಂದ ಸಂಪಾದನೆ ಎಲ್ಲ ರೀತಿಯಲ್ಲಿ ಎಷ್ಟೋ ಸಂಪಾದನೆ ಇದ್ರೂ ಕೂಡ ಖರ್ಚಾಗುವುದು ಅಥವಾ ನಂಬಿದವರಂತಹ ಕೈಯಲ್ಲಿ ಮೋಸ ಹೋಗುವುದು, ಅನಾವಶ್ಯಕವಾಗಿ ನಿಂದಾರೋಪಗಳು ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ನಮ್ಮ ಸಿಂಹರಾಶಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅನ್ನುವ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಜಾತಕರಿಗೆ ಗೋಚಾರದಿಂದ ನೋಡುವಾಗ ಈಗ ಬದಲಾಗ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಉತ್ತಮ ಆರೋಗ್ಯವನ್ನು ನೀಡುವಂಥ ಅಥವಾ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳೊಂದಿಗೆ ಅದಕ್ಕೆ ತಕ್ಕ ಸೂಕ್ತ ಟ್ರೀಟ್ಮೆಂಟ್, ಚಿಕಿತ್ಸೆಯನ್ನು ಪಡೆಯುವಂತಹ ಒಂದು ಅದ್ಭುತವಾಗಿರುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ. ಇಲ್ಲಿ ಇಷ್ಟಿಯವರೆಗೂ ಕೂಡ ನಮ್ಮ ಜೀವನ ಇಷ್ಟೇ, ತುಂಬ ಕಷ್ಟಗಳಲ್ಲಿದ್ದೇವೆ, ನಮ್ಮನ್ನು ಯಾರು ಈ ಸಮಸ್ಯೆಗಳಿಂದ ಪಾರು ಮಾಡ್ತಾರೆ ಅಂತ ನೋಡ್ತಾ ಇರುವಂತಹ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಯತ್ನದಲ್ಲಿ, ಪ್ರತಿಯೊಂದು ಯೋಚನೆಯಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಒಂದು ಸಾನುಕೂಲವಾಗಿರುವಂತಹ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತಹ ಶಕ್ತಿ, ಸಾನುಕೂಲದಿಂದ ಮಾಡುವಂತಹ ಪ್ರಯತ್ನಗಳಿಂದ ಪಡೆಯುವಂತಹ ಯಶಸ್ಸು ಇತ್ಯಾದಿ ವಿಷಯಗಳಿಂದ ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ಆಗಿ ನೋಡೋದನ್ನು ಮಾಡ್ಕೊಳ್ತಾರೆ. ಮುಖ್ಯವಾಗಿ ವಿದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಈ ಮೀನರಾಶಿ ಜಾತಕದವರಿಗೆ ಇನ್ ಕೇಸ್ ಅಲ್ಲಿರುವಂತಹ ಈ ಜಾಗತಿಕ ಸಮಸ್ಯೆಗಳಿಂದ ಉದ್ಯೋಗ ಕಳ್ಕೊಂಡಿರುವಂತಹ ವಿದೇಶದಲ್ಲಿ ನೆಲೆಸಿರುವಂತಹ ಈ ಮೀನರಾಶಿ ಜಾತಕರಿಗೆ ಅತ್ಯುತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಕಾಲ ಈ ಸಂದರ್ಭದಲ್ಲಿ ಜೂನಿಂದ ಅಕ್ಟೋಬರ್ವರೆಗೂ 5 ತಿಂಗಳ ಕಾಲ ಉಚ್ಚ ಸ್ಥಿತಿಯಲ್ಲಿರುವಂತಹ ಈ ದೇವಗುರು ಬೃಹಸ್ಪತಿ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರುತ್ತಾರೆ. ಅದೇ ರೀತಿ ಈಗ ಪಂಚಮ ಸ್ಥಾನ ಅಂದರೆ ನಿಮ್ಮಲ್ಲಿರುವಂತಹ ಸ್ಕಿಲ್, ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ. ಸೊ ಆಗಿರೋದ್ರಿಂದ ನಿಮ್ಮ ಮಾತಿಗೆ ಬೆಲೆ, ನಿಮ್ಮ ಯೋಚನೆಗಳಿಗೆ ಉತ್ತಮ ರೀತಿಯಲ್ಲಿ ಮನ್ನಣೆ, ಐಡೆಂಟಿಫಿಕೇಷನ್, ರಿಕಗ್ನೈಜೇಷನ್ ಸಿಗೋದಾಗಿರಬಹುದು. ನಿಮ್ಮ ಹೆಸರು, ನೇಮ್, ಫೇಮು ಇತ್ಯಾದಿ ವಿಷಯಗಳಲ್ಲಿ ಅದ್ಭುತವಾಗಿ ನೀವು ಎಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಂಡಿರ್ತೀರೋ ಅಥವಾ ಎಲ್ಲಿ ನೀವು ಸೋಲನ್ನು ಕಂಡಿರ್ತೀರೋ ಅಂತಹ ಪ್ರದೇಶಗಳಲ್ಲಿ ಮತ್ತೆ ನಿಮ್ಮದೇ ಆಗಿರುವಂತಹ ಒಂದು ಯಶಸ್ಸಿನ ಹಾದಿಯನ್ನು ಕಂಡುಕೊಳ್ಳೋದಕ್ಕೆ, ಯಶಸ್ಸಿನ ಹಾದಿಯನ್ನು ತೋರಿಸೋದಕ್ಕೆ ಇದು ಅದ್ಭುತವಾಗಿರುವಂತಹ ಒಂದು ಯೋಗ ಮತ್ತು ಅದ್ಭುತವಾಗಿರುವಂತಹ ಕಾಲ ಅಂತಲೂ ಹೇಳಬಹುದು. ಮುಖ್ಯವಾಗಿ ಸಂತಾನಕಾರಕ ಸಂತಾನ ಸ್ಥಾನ ಪಂಚಮ ಸ್ಥಾನ ಆಗಿರೋದರಿಂದ ಸಂತಾನಕ್ಕೋಸ್ಕರ ಬಯಸುವಂತಹ ಸಂತಾನಕ್ಕೋಸ್ಕರ ಪ್ರಯತ್ನಗಳು ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುತ್ತಾ ಅಥವಾ ಹರಕೆ ಹೊತ್ಕೊಳ್ತಾ ಇರುವಂತಹ ಈ ಮೀನರಾಶಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ಗೋಚಾರದಿಂದ ನೋಡುವಾಗ ಉತ್ತಮ ರೀತಿಯಲ್ಲಿ ಸಂತಾನ ಪ್ರಾಪ್ತಿಯಾಗಲು ನಿಮಗೆ ದೇವಗುರು ಬೃಹಸ್ಪತಿಯು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದೇವಗುರು ಬೃಹಸ್ಪತಿಯ ಆಗಮನದಿಂದ ನಿಮ್ಮ ಕುಟುಂಬ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತೆ. ಸಂತಾನದಲ್ಲಿ ಅದ್ಭುತ ರೀತಿಯಲ್ಲಿ ಪುರೋಗತಿಯನ್ನು ಕಾಣಬಹುದು. ನಿಮ್ಮ ಸಂತಾನದ ಮುಖಾಂತರ ಉತ್ತಮ ರೀತಿಯಲ್ಲಿ ಸಿಹಿ ಸುದ್ದಿಗಳನ್ನು ಪಡೆಯೋದು, ಅವರ ವಿದ್ಯೆ, ಉದ್ಯೋಗ, ವೈವಾಹಿಕ ವಿಷಯಗಳಲ್ಲಿ ಸಾನುಕೂಲ ವಿಷಯಗಳು ನಡೆದು ಉತ್ತಮ ರೀತಿಯಲ್ಲಿ ಅವರಿಂದ ನೀವು ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವಂತಹ ಸಂದರ್ಭವೂ ಕೂಡ ಈ 5 ತಿಂಗಳ ಕಾಲದಲ್ಲಿ ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ ನಿಮಗೆ ಸಿದ್ಧಿಯಾಗಲಿದೆ. ಮುಖ್ಯವಾಗಿ ಧನಕಾರಕ ಅಂತ ಹೇಳ್ತಾ ಇರ್ತೀವಿ. ದಾರಿದ್ರ್ಯದಿಂದ, ಸಾಲ ಬಾಧೆಗಳಿಂದ, ಹಣಕಾಸಿನ ಸಮಸ್ಯೆಗಳಿಂದ, ಈ ನಾನಾ ವಿಧವಾಗಿರುವಂತಹ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಮೀನರಾಶಿಯವರಿಗೆ ಇದೊಂದು ರೀತಿ ಉತ್ತಮ ರೀತಿಯಲ್ಲಿ ಆದಾಯವನ್ನು ಕೊಡುವಂತಹ ಕಾಲ, ಆದಾಯ ಮಾರ್ಗಗಳನ್ನು ಬೆಳೆಸುವಂತಹ ಕಾಲ. ಈ ಆದಾಯ ಮಾರ್ಗಗಳಿಂದ ನಿಮ್ಮ ಜೀವನ ವಿಧಾನವನ್ನು ಮತ್ತು ಸಾಲಗಳಿಂದ ವಿಮುಕ್ತಿಯಾಗಲು ಈ ದಶೆ ಏನಿದೆಯೋ ಈ ಅದ್ಭುತವಾಗಿರುವಂತಹ ರಾಜಯೋಗ ಸ್ಥಿತಿ
ನಿಮ್ಮನ್ನು ಈ ಜೂನ್ ಮಾಸದಿಂದ ಅತ್ಯದ್ಭುತವಾಗಿ ಹಣಕಾಸಿಗೆ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯ ಅಥವಾ ಹಣಕಾಸಿನ ನೆರವು ನೀಡುವುದಕ್ಕೆ ಈ ಸಂದರ್ಭದಲ್ಲಿ ಅಥವಾ ನೀವು ಮಾಡಿರುವಂತಹ ಕೆಲಸದಲ್ಲಿ ಉತ್ತಮ ರೀತಿಯಲ್ಲಿ ಆದಾಯದ ಬೆಳವಣಿಗೆ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಕುಟುಂಬ ಸೌಖ್ಯವನ್ನು ನೀಡ್ತಾರೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಇರುವುದು ಇಂದಿನ ದಿನಗಳಲ್ಲಿ ಅಥವಾ ಸಣ್ಣ ಪುಟ್ಟ ಅಪಾರ್ಥಗಳು ಉಂಟಾಗಿ ಈ ಕೆಲವೊಂದು ಕುಟುಂಬ ಸದಸ್ಯರ ನಡುವೆ ಅನಾವಶ್ಯಕವಾಗಿರುವಂತಹ ವಿವಾದಗಳು ಮನಸ್ಪರ್ಧೆಗಳು ಇರುವಂತಹ ಸಂದರ್ಭಗಳಲ್ಲಿ ಈ ಗುರುವಿನ ಆಗಮನ ಅನ್ನೋದು ಕುಟುಂಬ ಸೌಖ್ಯವನ್ನು ಕುಟುಂಬ ಸದಸ್ಯರ ಜೊತೆ ಉತ್ತಮ ರೀತಿಯಲ್ಲಿ ಹೊಂದಾಣಿಕೆ ಉತ್ತಮ ರೀತಿಯಲ್ಲಿ ಪ್ರೀತಿ ಅನ್ಯೋನ್ಯತೆಯಿಂದ ಮತ್ತು ನಿಮ್ಮ ಸಂಬಂಧವನ್ನು ಸದೃಢವಾಗಿಸಲು ಇದೊಂದು ರೀತಿ ಅದ್ಭುತವಾಗಿರುವಂತಹ ಬದಲಾವಣೆಯನ್ನು ತರುವಂತಹ ಸಮಯ ಅಂತ ಹೇಳಬಹುದು. ಆದಾಯ ಮಾರ್ಗಗಳು ಹೆಚ್ಚಾಗುತ್ತೆ. ನೀವು ಉದ್ಯೋಗ ಪ್ರಯತ್ನಗಳು ಸಫಲೀಕೃತವಾಗಿರುತ್ತೆ. ಯಾಕಂದರೆ ಈಗ ಮುಖ್ಯವಾಗಿ ದೇವಗುರು ಬೃಹಸ್ಪತಿಗೆ 4 ದಿವ್ಯವಾಗಿರುವಂತಹ ದೃಷ್ಟಿಕೋನಗಳಿಂದ ನೋಡ್ತಾ ಇರ್ತಾರೆ. ಈಗ ಪಂಚಮ ದೃಷ್ಟಿಯಿಂದ ನೋಡುವಾಗ ನಾವು ಹೇಳಿರುವಂತಹ ಫಲಗಳು, ಈಗ ಸಪ್ತಮ ದೃಷ್ಟಿಯಿಂದ ನೋಡುವಾಗ ನಿಮ್ಮ ಆದಾಯವು ಅಧಿಕವಾಗುತ್ತೆ. ಅಂದರೆ ಆದಾಯವು ಬರುವಂತಹ ಆದಾಯವು ಇಂದಿನ ದಿನಗಳಲ್ಲಿ ಈ ಲಗ್ನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಕಷ್ಟಕ್ಕೆ ತಕ್ಕ ಫಲ ಸಿಗದೆ ಅಥವಾ ಆದಾಯ ಮಾರ್ಗಗಳಲ್ಲಿ ಯಾವಾಗಲೂ ಕೆಲಸ ಮಾಡಿರ್ತೀರ, ಯಾವಾಗಲೂ ಕಷ್ಟಪಟ್ಟಿರ್ತೀರ, ಬಟ್ ಬರುವಂತಹ ಪ್ರತಿಫಲ ಡಿಲೇ ಆಗ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಆದಾಯವು ದುಪ್ಪಟ್ಟು ಆಗುವುದಕ್ಕೆ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಮುಖಾಂತರ ಮತ್ತಷ್ಟು ಆದಾಯ ಮಾರ್ಗಗಳು ಹೆಚ್ಚಾಗುವುದಕ್ಕೆ ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಏನಾದರೂ ಕೋರ್ಟು ಕಚೇರಿ ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅಂತಹ ವಿಷಯಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ವಾಹನವನ್ನು ಕೊಳ್ಳುವಂತಹ ಶಕ್ತಿ, ಏನಾದರೂ ಒಂದು ಪ್ರಾಪರ್ಟಿ ಮಾಡಬೇಕು, ಗೃಹ ನಿರ್ಮಾಣ ಮಾಡಬೇಕು, ಜಮೀನು ಪಡ್ಕೋಬೇಕು ಇತ್ಯಾದಿ ವಿಷಯಗಳಿಂದ ಪ್ರಯತ್ನ ಮಾಡ್ತಾ ಇರುವಂತಹ ಮೀನರಾಶಿ ಜಾತಕದವರಿಗೆ ನಿಮ್ಮ ಶಕ್ತಿಗೆ ನೀವು ಅನ್ನುವಂತಹ ಅನುಕೂಲತೆಯನ್ನು ನೀಡಿ ಕೊಳ್ಳುವಂತಹ ಶಕ್ತಿಯನ್ನು ನೋಡ್ತಾ ಇರುತ್ತೆ. ಲಾಭಸ್ಥಾನ ಮೇಲೆ ದೃಷ್ಟಿ ಬೀಳೋದ್ರಿಂದ ಮುಖ್ಯವಾಗಿ ನಿಮ್ಮ ವೃತ್ತಿ ಉದ್ಯೋಗಗಳು ನೀವು ಮಾಡ್ತಾ ಇರುವಂತಹ ವ್ಯಾಪಾರಗಳು ಎಲ್ಲವೂ ಕೂಡ ಲಾಭದ ಮಾರ್ಗದಲ್ಲಿ ಲಾಭಗಳನ್ನು ಕೊಡುವಂತಹ ರೀತಿಯಲ್ಲಿ ಇರುತ್ತೆ. ಮುಖ್ಯವಾಗಿ ಬೇಕಾಗಿರುವುದು ಗೌರವ ಮತ್ತು ನಿಮ್ಮ ಮಾತಿಗೆ ಬೆಲೆ, ನೇಮ್, ಫೇಮ್, ಇಮೇಜ್ ಇತ್ಯಾದಿ ವಿಷಯಗಳಲ್ಲೆಲ್ಲವೂ ಕೂಡ ಅತ್ಯಧಿಕವಾಗಿ ನಿಮಗೆ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಈ ನೀವು ಪಡ್ತಾ ಇರುವಂತಹ ಹಾರ್ಡ್ ವರ್ಕ್, ನೀವು ನೀಡ್ತಾ ಇರುವಂತಹ ಎಫರ್ಟ್ಸ್, ಡೆಡಿಕೇಷನ್ ಇತ್ಯಾದಿ ವಿಷಯಗಳಿಗೆ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಗುರುತಿಸುವಿಕೆ ಅನ್ನೋದು ಸಿಗುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವ್ಯಾಪಾರ ಮುಖಾಂತರ ನಿರೀಕ್ಷಿತವಾಗಿ ಕೆಲವೊಂದು ಬಾರಿ ಆಕಸ್ಮಿಕ ಧನಲಾಭವನ್ನು ಉಂಟು ಮಾಡುತ್ತೆ. ಸೊ ಆಗಿರೋದ್ರಿಂದ ಇನ್ನು ಲಗ್ನದ ಮೇಲೆ, ರಾಶಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಯೋಚನೆ ವಿಧಾನವು ಮುಂಚೆ ಹೇಳಿದಂಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಜೀವನ ವಿಧಾನವನ್ನು ಬದಲಾಯಿಸ್ಕೊಳ್ತೀರಾ. ಕೆಲವೊಂದು ಅನಾವಶ್ಯಕವಾಗಿರುವಂತಹ ಖರ್ಚುಗಳಿದ್ದರೆ ಅದರ ಮೇಲೆ ಹಿಡಿತ ಪಡಿತೀರಾ. ಮತ್ತು ಕೆಲವೊಂದು ಅಭ್ಯಾಸಗಳಿಂದ, ಕೆಲವೊಂದು ವ್ಯಕ್ತಿಗಳಿಂದ, ಕೆಟ್ಟ ಸಹವಾಸಗಳಿಂದ ನಿಮ್ಮನ್ನು ನೀವು ಸಂಸ್ಕಾರ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಜೀವನ ವಿಧಾನವನ್ನು ಬದಲಾಯಿಸಿಕೊಂಡು ಈಗ ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಆ ದೈವಿಕ ಬಲದಿಂದ ಮತ್ತಷ್ಟು ಪ್ರಯತ್ನಗಳು ಕೊಡುವಂತಹ ರೀತಿಯಲ್ಲಿ, ಬಲವನ್ನು ಪಡೆಯುವಂತಹ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು ಸಾಗುತ್ತೆ. ಆದರೆ ಗುರುವಿನ ಬಲ ಇದ್ದರೂ ಕೂಡ ಈಗ ಈ ಜನ್ಮದಲ್ಲೇ ಇರುವಂತಹ ಶನಿ ಪರಮಾತ್ಮ, ವ್ಯಯದಲ್ಲಿರುವಂತಹ ರಾಹು ವಿಪರೀತವಾಗಿರುವಂತಹ ಖರ್ಚುಗಳು ನೀಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನೀವು ಮಾಡುವಂತಹ ಹೂಡಿಕೆಗಳು, ಉಳಿತಾಯಗಳು ಅತ್ಯಾಶಕ್ಕೆ ಹೋಗಬೇಡಿ. ಯಾರನ್ನೂ ನಂಬಿ ದುಡ್ಡನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟಪಟ್ಟಿರುವಂತಹ ಈ ಆದಾಯವು ಏನಿರುತ್ತೋ ಕೆಲವೊಂದು ವ್ಯಕ್ತಿಗಳ ಮಾತನ್ನು ಕೇಳಿ ಈ ಜೂಜು, ಬೆಟ್ಟಿಂಗ್, ಸ್ಪೆಕ್ಯುಲೇಷನ್, ಶೇರ್ಸು ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಕೂಡ ನೀವು ಸಮಸ್ಯೆಗಳು ಮಾಡ್ಕೊಳ್ತಾ ಇರ್ತೀರ. ಅಥವಾ ಯಾರೋ ಮಾತು ಕೇಳಿಬಿಟ್ಟು ಕೆಲವೊಂದು ವ್ಯಕ್ತಿಗಳಿಗೆ ಹಣಕಾಸನ್ನು ಕೊಟ್ಟು ನಷ್ಟ ಹೋಗೋದು ಅಥವಾ ವಿಪರೀತವಾಗಿರುವಂಥ ವಿಲಾಸಗಳ ಮೇಲೆ ಖರ್ಚು ಮಾಡಿ ಹಣಕಾಸಿನ ಸಮಸ್ಯೆಗಳನ್ನು ತಂದುಕೊಳ್ಳೋದು ಇವೆಲ್ಲವೂ ಕೂಡ ಜನ್ಮಶನಿ ಮತ್ತು ವ್ಯಯಸ್ಸಲ್ಲಿರುವಂತಹ ರಾಹು ಮುಖಾಂತರ ನಡೀತಾ ಇರುತ್ತೆ. ಆದ್ದರಿಂದ ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ಹೂಡಿಕೆ, ಉಳಿತಾಯ ಇತ್ಯಾದಿ ವಿಷಯಗಳಲ್ಲಿಯೂ ಕೂಡ ನೀವು ಅನುಭವಸ್ಥರ ಅಥವಾ ಹಿತೈಷಿಗಳ ಸಲಹೆ ಮೇರೆಗೆ ನೀವು ಈ ಮನಿ ರಿಲೇಟೆಡ್ ಆಗಿರ್ಬೋದು, ಹಣಕಾಸಿನ ರಿಲೇಟೆಡ್ ಆಗಿರ್ಬೋದು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ. ಸೊ ನೋಡಿದ್ದೀರಲ್ಲ, ಇದು ಮೀನರಾಶಿಗೆ ರಾಶ್ಯಾಧಿಪತಿ, ದಶಮಾಧಿಪತಿ ಆಗಿರುವಂತಹ ಗುರು ಬದಲಾವಣೆಯಿಂದ ಪಂಚಮ ಸ್ಥಾನಕ್ಕೆ ಆಗಮನ ಮಾಡಿ
ಈ ಜೂನಿಂದ ಅಕ್ಟೋಬರ್ವರೆಗೆ ಇಷ್ಟೂ ದಿನಗಳ ಪಟ್ಟಿರುವಂತಹ ಕಷ್ಟಕ್ಕೆ ಒಂದು ಅನುಕೂಲವಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಯೋಗವನ್ನು ನೀಡ್ತಾ ಇರ್ತಾರೆ. ಮತ್ತಷ್ಟು ಫಲಗಳಿಗೋಸ್ಕರ ದೇವಗುರು ಬೃಹಸ್ಪತಿಯನ್ನು, ದತ್ತಾತ್ರೇಯರನ್ನು ಅಥವಾ ಈ ಗುರುರಾಯರನ್ನು ನೀವು ಪ್ರತಿದಿನವೂ ಪ್ರತಿ ವಾರವೂ ಕೂಡ ಗುರುರಾಯರ ಆಶೀರ್ವಾದವನ್ನು ಪಡೆಯುತ್ತಾ ಪ್ರದಕ್ಷಿಣೆಗಳನ್ನು ಮಾಡುತ್ತಾ ಹಸುವಿಗೆ ಆಹಾರವಾಗಿ ಈ ಕ್ಯಾರೆಟ್ ತಿನ್ನಿಸೋದು ಅಥವಾ ಬೆಲ್ಲವನ್ನು ತಿನ್ನಿಸೋದ್ರಿಂದ ಮತ್ತಷ್ಟು ಅನುಕೂಲ ಫಲಗಳು ಸಿಗುತ್ತೆ. ಸೊ ಈ ಸಿಂಪಲ್ ರೆಮಿಡೀಸಿಂದ ಬಂದಿರುವಂತಹ ಗುರುಬಲದಿಂದ ನಿಮ್ಮ ಯಶಸ್ಸಿನ ಹಾದಿ ಹೀಗೆ ಮುಂದಕ್ಕೆ ಸಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾನ್ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.